ನಮಸ್ತೆ, ವೆಲ್ಕಮ್ ಟು ನೇತ್ರ ರಾಘು ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಆಲ್ರೆಡಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ದೀವಿ. ನಿನಗೆ ನಮನ ಬಾರಯ್ಯ ಧರೆಗೆ ಬೆಳಗ್ಗೆ ಬೇಗ ಇದ್ದರೆ ಎಷ್ಟೋ ಕೆಲಸ ಆಗುತ್ತೆ ಮತ್ತು ನಮಗೂ ಕೂಡ ಲೇಟ್ ಆಗಲ್ಲ. ಸೊ ಹಾಗಾಗಿ ಈಗ ಆಲ್ರೆಡಿ ಒಂದು 5 ಗಂಟೆಗೆ ಎದ್ದೇಳ್ತಾ ಇದ್ದೀನಿ ಮತ್ತು ಎಚ್ಚರಿಕೆನೂ ಆಗ್ತಿದೆ. ಒಂದಿನ 2 ದಿನ ರೂಢಿ ಮಾಡಿಕೊಂಡ್ರೆ ಸಾಕು, ಪ್ರತಿದಿನ ಅದೇ ಎಚ್ಚರಿಕೆ ಆಗಿಬಿಡುತ್ತೆ. ಸೊ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಟ್ಟೆ. ಹೂವೆಲ್ಲ ತೆಗೆದು ಹೂವು ಇಟ್ಟು ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ. ಸೊ ಅಷ್ಟರಲ್ಲಿ ರಘು ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮುಗಿಸ್ತಾ ಇದ್ದಾರೆ. ಬೆಳೆಯೋದು ಪೂಜೆ ಫಸ್ಟ್ ಪೂಜೆ ಅವ್ರದ್ದೇ ಆಗಿರುತ್ತೆ. ಸೊ ಎಲ್ಲ ರೆಡಿ ಮಾಡಿಕೊಟ್ಟಿರ್ತೀನಲ್ಲ, ಪೂಜೆ ಮಾಡ್ಕೊತಾರೆ. ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ಕಡ್ಡಿ ಹಚ್ಬಿಟ್ಟು ಹೋಗ್ತೀನಿ. ಅವ್ರು ಪೂಜೆ ಮಾಡ್ತಿದ್ರು, ನಾನು ಬಂದು ಇಲ್ಲಿ ಟೀ ಇಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗ್ ತಿಂಡಿ ಖಾರ ಪೊಂಗಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಗೋಧಿ ನುಚ್ಚಲ್ಲಿ. ಸೊ ಅದಕ್ಕೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಶುಂಠಿ ಟೀ ಕುಡಿಯೋದು ಅಭ್ಯಾಸ ಆಗಿಬಿಟ್ಟೈತೆ, ಶುಂಠಿ ಇಲ್ಲದೆ ಟೀ ಕುಡಿಯೋಕ್ಕೆ ಆಗಲ್ಲ. ಸೊ ಟೀ ಇಟ್ಕೊಂಡು ಒಂದು ಕಡೆ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿ ಏನು ಮಾಡ್ತೀವಿ? ಖಾರ ಪೊಂಗಲ್ ಮಾಡ್ತಿದ್ದೀನಿ, 2 ನಿಮಿಷ ಒಗ್ಗರಣೆ ಹಾಕ್ತೀನಿ. ಬನ್ನಿ ಕುತ್ಕೊಳ್ಳೋಣ. ಖಾರ ಪೊಂಗಲ್ ಇದು ಸ್ವೀಟ್ ಪೊಂಗಲ್ ರೆಡಿ ಮಾಡ್ತಾ ಇದ್ದೀವಿ. ನೀವೇನ ಇವತ್ತು ಭಟ್ರು? ಏನಿಲ್ಲ, ಎಲ್ಲ ನಾನು ರೆಡಿ ಮಾಡಿದ್ದಾರೆ. ನಾನು ಜಸ್ಟ್ ಒಗ್ಗರಣೆ ಹಾಕ್ತೀನಿ. ಯಾರ ಕೆಲಸ ನಿಜ ಅನ್ಕೋಬೇಡಿ, ಅದೆಲ್ಲ ಸುಮ್ಮನೆ ಹೇಳ್ತಿರೋದು. ಹೇಗಿದೆ ತಿಂಡಿ? ಫುಲ್ಲು ತೆಳ್ಳಗಾಗ್ಬಿಟ್ಟೈತೆ, ತೆಳ್ಳಗೆ ಮಾಡಿದ್ದೀನಿ. ಬಿಸಿ ಇರುತ್ತಲ್ಲ, ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಗಟ್ಟಿ ಆಗುತ್ತೆ. ತಿಂಡಿ ತಿಂದ್ಕೊಂಡು ಆಫೀಸ್ಗೆ ಕೊಡ್ತಾ ಇದ್ದಾರೆ. ಇವಾಗ ಟೈಮ್ ಆಗಿದೆ, ಆಲ್ರೆಡಿ 8:30 ಆಗೋಯ್ತು. ಅವ್ರನ್ನ ಕಳಿಸ್ಬಿಟ್ಟು ನಾನು ಇರೋ ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಮತ್ತೊಂದು ಸಲ ಅಡುಗೆ ಮನೆ ಕ್ಲೀನ್ ಮಾಡಿ ನಾನು ರೆಡಿಯಾಗಿ ನನ್ನ ಕೆಲಸಕ್ಕೆ ಹೊರಡಬೇಕು. ಡ್ಯೂಟಿ ಮುಗಿಸ್ಕೊಂಬರೋಷ್ಟರಲ್ಲಿ ಆಲ್ರೆಡಿ 9 ಆಗಿಬಿಟ್ಟಿತ್ತು. ಸೊ ಬಂದೆ, ಇನ್ನೂ ರಘುನೂ ಬಂದಿರಲಿಲ್ಲ, ಪಾಪನೂ ಬಂದಿರಲಿಲ್ಲ. ಹಾಗಾಗಿ ಬಂದು ಕೈಕಾಲು ಮುಖ ತೊಳ್ಕೊಂಡು ಸಂಜೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಇವಾಗ ಪೂಜೆ ಮುಗಿಸಿ ನೈಟ್ ಊಟಕ್ಕೆ ಅಂತ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮ ಸೊಪ್ಪು ಸಾರು ಮಾಡಿದರು ಅಂದ್ಬಿಟ್ಟು ರಘುವ್ರನ್ನ ಕರೆದು ಕೊಟ್ಟು ಕಳಿಸಿದ್ದಾರೆ. ಸೊ ಈಗ ಸಾಂಬಾರು ಮಾಡೋ ಟೆನ್ಷನ್ ಇಲ್ಲ.
ಅದೇ ಸಾಂಬಾರ್ಗೆ ಇವಾಗ ರೈಸ್ಗೆ ಇಟ್ಬಿಟ್ಟು ಮುದ್ದೆ ಮಾಡ್ಕೊಬೇಕಷ್ಟೇ. ಸಾಂಬಾರು ಬಿಸಿ ಆಗಿದೆ, ಅನ್ನನೂ ಆಗಿದೆ. ಈಗ ಮುದ್ದೆಗೆ ಇಟ್ಕೊಂಡಿದ್ದೀನಿ, ಮುದ್ದೆ ಮಾಡ್ಕೊತಾ ಇದ್ದೀನಿ. ಮುದ್ದೆ ಒಂದು ಮಾಡಿಟ್ರೆ ಒಂದು ಅಡುಗೆ ಕೆಲಸ ಮುಗೀತು. ಅವ್ರು ಇನ್ನೂ ಬಂದಿಲ್ಲ, ಮಾಡಿಟ್ಬಿಟ್ಟು ಈಗ ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕು. ಇನ್ನೇನು ಬಂದರು ಅವರು. ಈಗ ಊಟಕ್ಕೆ ಕುತ್ಕೊತಾ ಇದ್ದೀನಿ. ಇವತ್ತಿನ ಡೇ ಹೀಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.